ನಮಗೆ ಎಲ್ಲದಕ್ಕೂ ಮುಸಲ್ಮಾನರಿಗೆ ಅಷ್ಟಕ್ಕೊಂದು ಮಾತಾಡ್ಯಾರ ಅಂದ್ರೆ ನಮಗೆ ಕಾಂಗ್ರೆಸ್ ಬೇಡ, ಭಾಳ ಇದಾಗಿ ಬಿಟ್ಟೈತೆ ನಮಗೆಲ್ಲ. ಹಾಗಿದ್ರೆ ಬಿಜೆಪಿ ಬಂದ್ರೆ ನಿಮಗೆ ಸಪೋರ್ಟ್ ಮಾಡುತ್ತಾ? ನಡೀತೈತಿ ಸರ್. ಸೊ ಬೇರೆ ಯಾವ ಪಕ್ಷ ಬಂದ್ರೆ ತೊಂದರೆ ಇಲ್ಲ? ಇಲ್ಲ ಸರ್. अभी नहीं तो कभी नहीं, मुसलमान खत्म हो जाएगा इस बार. कांग्रेस पार्टी को हराना जरूरी है, मुसलमान को है ना जिताना जरूरी है. ಏನು ಅವರಿಗೆ ನಮಗೆ ಭಾಳ ಈ ಕಡೆ ಒಣ್ಣಾಗ ನಾವು ಗೆದ್ದೇ ಗೆಲ್ತೀವಂತ ಈ ಸತಿ ಸೋತ್ರೆ ಗೊತ್ತಾಗತ್ತೆ ಇವರಿಗೆ. ಈಗ ಆಗೋದಿಲ್ಲ ಸರ್. ಈಗ ಅವ್ರಿಗೆ ಏನಾರ ಒಂದು ಮಾಡಿ ಅವ್ರಿಗೆ ಕೆಳಗೆ ಬಿಡಿಸಿ ಇವರಿಗೆ ಬಿಡಿಸ್ಬೇಕಷ್ಟೇ. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ದಾವಣಗೆರೆಯಲ್ಲಿದ್ದೀನಿ. ಸೊ ಇದು ಬೆಣ್ಣೆ ನಗರಿ ಅಂತ ಫೇಮಸ್. ಅದೇ ರೀತಿಯಲ್ಲಿ ಒನ್ಸ್ ಅಪಾನ್ ಎ ಟೈಮ್ ಇದನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಹೇಳ್ತಾ ಇದ್ವಿ. ಸೊ ಟೆಕ್ಸ್ಟೈಲ್ಸ್ ನಲ್ಲಿ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡ್ತಾ ಇದ್ದಂತ ಒಂದು ನಗರ ದಾವಣಗೆರೆ. ಸೊ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಇದನ್ನ ಭದ್ರಕೋಟೆಯಾಗಿ ಇಟ್ಕೊಂಡಿತ್ತು ಇದುವರೆಗೂ. ಸೊ ಅದೇ ರೀತಿಯಲ್ಲಿ 2008ರಲ್ಲಿ ಯಾವಾಗ ಕ್ಷೇತ್ರ ಪುನರ್ವಿಂಗಡಣೆ ಆಗುತ್ತೋ ಅದಕ್ಕೂ ಮೊದಲು ಕೂಡ ಇದು 1994 ಇದು ಶಾಮನೂರು ಶಿವಶಂಕರಪ್ಪನವರ ಗೆಲುವಿನ ಭದ್ರಕೋಟೆಯಾಗಿತ್ತು. ಅದಾದ ನಂತರದಲ್ಲಿ 2008ರಲ್ಲಿ ಯಾವಾಗ ಪುನರ್ವಿಂಗಡಣೆ ಆಗುತ್ತೋ ದಾವಣಗೆರೆ ದಕ್ಷಿಣ ಮತ್ತು ದಾವಣಗೆರೆ ಉತ್ತರ ಅಂತ ಆಗುತ್ತೆ. ದಾವಣಗೆರೆ ದಕ್ಷಿಣ ಅದರ ನಂತರ ಕೂಡ ಶಾಮನೂರು ಶಿವಶಂಕರಪ್ಪನವರೇ ತಮ್ಮ ಭದ್ರಕೋಟೆಯಾಗಿ ಈ ಕ್ಷೇತ್ರವನ್ನ ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡಿದ್ರು. ಇದೀಗ ಈ ಕ್ಷೇತ್ರದಲ್ಲಿ ಇದುವರೆಗೆ ಶಾಮನೂರು ಶಿವಶಂಕರಪ್ಪನವರೇ ತಮ್ಮ ಭದ್ರಕೋಟೆಯನ್ನಾಗಿ ಮಾಡ್ಕೊಂಡಿದ್ದ ಈ ಕ್ಷೇತ್ರ ತಮ್ಮ 94ನೇ ವರ್ಷದಲ್ಲಿ ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಇದೀಗ ತೆರವಾಗಿದೆ. ಸೊ ಈ ಕ್ಷೇತ್ರಕ್ಕೆ ಈಗ ಉಪಚುನಾವಣೆ ಘೋಷಣೆಯಾಗಿದೆ ಮತ್ತು ಉಪಚುನಾವಣೆಗೆ ಭರ್ಜರಿ ತಯಾರಿ ನಡೆದಿದೆ. ಸೊ ಶಾಮನೂರು ಶಿವಶಂಕರಪ್ಪನವರು ಇದ್ದಾಗ ಈ ಕ್ಷೇತ್ರವನ್ನ ನನ್ನ ಕಾಲಾನಂತರದಲ್ಲಿ ಮುಸ್ಲಿಂ ಸಮುದಾಯದ ವ್ಯಕ್ತಿಗೆ ಬಿಟ್ಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರಂತೆ. ಸೊ ಅದಾದ ನಂತರದಲ್ಲಿ ಈ ಸಮುದಾಯ ಅದನ್ನೇ ಅಂದ್ರೆ ಸುಮಾರು ಕಳೆದ 40 ವರ್ಷಗಳಿಂದ ಶಾಮನೂರು ಶಿವಶಂಕರಪ್ಪನವರ ಬೆನ್ನೆಲುಬಾಗಿ ನಿಂತಿದ್ದಂತ ಮುಸ್ಲಿಂ ಸಮುದಾಯ ಸೊ ಇಲ್ಲಿ ಈಗ ತಮಗೆ ಸ್ಥಾನವನ್ನ ನೀಡದೇ ಇದ್ದದ್ದಕ್ಕೆ ಈಗ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಎಲ್ಲ ಸಮುದಾಯದವ್ರಿಗೆ ಆದ್ಯತೆ ಸಿಗಬೇಕು ಸರ್. ರಾಜಕಾರಣ ಅಂತ ಹೇಳಿದರೆ ಇಲ್ಲಿ ನಮಗೆ ಆದ್ಯತೆ ಸಿಗ್ತಾ ಇಲ್ಲ. ನಮ್ಮ ಆಯ್ಕೆ NDA UPA ಯಲ್ಲಿ NDA ಒಂದೇ ಇದೆ. ಹಾಗಾಗಿ ಒಂದು ಪಕ್ಷಕ್ಕಂತೂ ನಾವು ಬೆಂಬಲ ಮಾಡಲ್ಲ. ಆ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈ ದೇಶದಲ್ಲಿ. ಏನು ನಂಬ್ಕೊಂಡಿದ್ದೀವಿ ಮುಸಲ್ಮಾನರು ರಾಜಕೀಯ ಪಕ್ಷ ಕಾಂಗ್ರೆಸ್, ಆ ಪಕ್ಷದಿಂದ ನ್ಯಾಯ ಸಿಗಲಿಲ್ಲ. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದಂಥ ಶೋಷಿತ ಸಮುದಾಯಕ್ಕೂ ಕೂಡ ಅಲ್ಲಿ ನ್ಯಾಯ ಸಿಗಲಿಲ್ಲ. ಹಾಗಾಗಿ ಅದಕ್ಕೆ ವಿರುದ್ಧವಾಗಿ ಒಬ್ಬ ಮಹಿಳೆ ಸ್ಪರ್ಧೆ ಮಾಡಲಿ ಅಂತ ನಮ್ಮ ಸಿಸ್ಟರ್ ಅವರೇ ಹೇಳಿದರು, ನಮ್ಮ ಅಕ್ಕವರೇ ಹೇಳಿದರು. ಆಯಿತು, ಈ ಸ್ಪರ್ಧೆ ಮಾಡಿ ಅಂತ ಅವ್ರಿಗೆ ಸಹಕರಿಸ್ತಾ ಇದ್ದೀನಿ. ಬರುವಂಥ ದಿನಗಳಲ್ಲಿ 33% ಮೀಸಲಾತಿ ಬರುತ್ತೆ. ಇದಕ್ಕೆಲ್ಲ ತಯಾರಿ ಆಗಬೇಕಲ್ಲ, ಅದನ್ನು ಕೂಡ ಅದರಲ್ಲಿ ಇದೆ ಸರ್. ಮುಖ್ಯವಾಗಿ ಇಲ್ಲಿ ಈ ಹಿಂದೆ ಒಂದು ಸಭೆ ನಡೆದಿತ್ತು ನಮ್ಮ ಮುಸ್ಲಿಂ ಸಮುದಾಯದು. SDP, MIM, ಆಮೇಲೆ ಜನತಾದಳ, ಆಮ್ ಆದ್ಮಿ, ಇತರೆ ಕೆಲವು ಎಲ್ಲ ಮುಖಂಡರು, ಮುಸ್ಲಿಂ ಮುಖಂಡರು ಸೇರ್ಕೊಂಡು ಕಾಂಗ್ರೆಸ್ ಪಕ್ಷದಿಂದ ಒಂದು ಅಭ್ಯರ್ಥಿಗೆ, ಮುಸ್ಲಿಂ ಅಭ್ಯರ್ಥಿಗೆ ನಿಲ್ಲಿಸಿದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ, ನಾವು ಯಾವ ಪಕ್ಷದಿಂದ ಅಭ್ಯರ್ಥಿ ಹಾಕೋದೇ ಬೇಡ ಅಂತ ತೀರ್ಮಾನಕ್ಕೆ ಬಂದಿದ್ದರು. ಅದಕ್ಕೆ ಮೆಸೇಜನ್ನು ಕೊಟ್ಟಿದ್ವಿ ಮುಸ್ಲಿಂ ನಾಯಕತ್ವಕ್ಕೆ, ರಾಜ್ಯ ಮುಸ್ಲಿಂ ನಾಯಕತ್ವಕ್ಕೆ. ಅದರಲ್ಲಿ ಅವರು ಟಿಕೆಟ್ ಕೊಡೋದರಲ್ಲಿ ವಿಫಲ ಆಗಿದ್ದಾರೆ. ಕಳೆದ 40 ವರ್ಷಗಳಿಂದ ಶಾಮನೂರು ಶಿವಶಂಕರಪ್ಪನವರನ್ನ ಅವರ ಬೆನ್ನೆಲುಬಾಗಿ ನಿಂತು ಈ ಕ್ಷೇತ್ರವನ್ನ ಗೆಲ್ಲಿಸಿಕೊಡ್ತಾ ಇದ್ದಂಥ ಇಲ್ಲಿಯ ಒಂದು ಬಹಳ ದೊಡ್ಡ ಸಮುದಾಯ ಅಂದರೆ ಅದು ಮುಸಲ್ಮಾನ ಸಮುದಾಯ. ಸೊ ಆ ಸಮುದಾಯ ಕಾಲವಾದ ನಂತರ, ಶಿವಶಂಕರಪ್ಪನವರ ಕಾಲವಾದ ನಂತರ ಈ ಕ್ಷೇತ್ರ ಮುಸ್ಲಿಂ ಸಮುದಾಯದ ನಾಯಕರಿಗೆ ಬಿಟ್ಟುಕೊಡ್ತೇವೆ ಅನ್ನೋಂಥ ಒಂದು ಮಾತಿತ್ತಂತೆ. ಸೊ ಅದಕ್ಕೆ ತಕ್ಕಂತೆ ಅವರೆಲ್ಲರೂ ಕೂಡ ಸಿದ್ಧವಾಗಿದ್ದರು. ಈ ಬಾರಿ ಕೂಡ ಸೊ ಶಿವಶಂಕರಪ್ಪನವರ ನಿಧನ ನಂತರ ತೆರವಾದ ಈ ಕ್ಷೇತ್ರಕ್ಕೆ ಅವರದೇ ಮೊಮ್ಮಗ ಅಂದರೆ ಸಮರ್ಥ್ ಶಾಮನೂರ್ ಅವರನ್ನ ಘೋಷಣೆಯಾದ ನಂತರದಲ್ಲಿ ಇಲ್ಲಿನ ಮುಸಲ್ಮಾನರಲ್ಲಿ ಒಂದು ದೊಡ್ಡ ಅಸಮಾಧಾನ ಭುಗಿಲಿದೆ. ನಾವು ಹಾಕಿರೋದು ನಾಮಿನೇಷನ್ ಎಲೆಕ್ಷನ್ ಫೇಸ್ ಮಾಡೋಕ್ಕೇ ಹಾಕಿರೋದು. ಕಾಂಗ್ರೆಸ್ ಪಾರ್ಟಿ ಸೋಲಿಸ್ಬೇಕು. ನಾವು ಗೆದ್ರೇನು ಇನ್ನೂ ಜನ ಇದ್ದಾರಲ್ಲ, ಅವ್ರು ಗೆದ್ರೇನು ಇಲ್ಲ. ಕಾಂಗ್ರೆಸ್ ಪಾರ್ಟಿ ಸೋಲಿಸ್ಬೇಕು. ಮುಸ್ಲಿಂ ಜನಕ್ಕೆ ಟಿಕೆಟ್ ಕೊಟ್ಟಿಲ್ಲ. ಮುಸ್ಲಿಂ ಜನಕ್ಕೆ 40 ವರ್ಷದಿಂದ ಇವರು ಹುಚ್ಚ ಮಾಡ್ಕೊಂಡು ಬರ್ತಿದ್ದಾರೆ. ಅದಕ್ಕೆ ಮುಸ್ಲಿಂ ಜನ ಈ ಸತಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಲೇಬಾರ್ದು, ಕೊಡೋದೇ ಇಲ್ಲ ಅಂತ ನಂಬಿಕೆ ನಮ್ಮ ತಮ್ಮರ ಮೇಲೆ. ಚೆನ್ನಾಗೈತಿ, ಓಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಇಲ್ಲಿದ್ರೇನು ಇಲ್ಲ, ಬೇರೆಯವ್ರಿಗೆ ಕೊಳ್ಳಿ, ಅವರು ನಮಗೆ ಕೊಡಬೇಕಂತಾನೆ ಅಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಓಟ್ ಕೊಡಬಾರ್ದು ಈ ಸತಿ ಇಲ್ಲ ಅಂತ ಹೇಳಿದರೆ ಅಭಿ नहीं तो कभी नहीं, मुसलमान खत्म हो जाएगा इस बार. कांग्रेस पार्टी को हराना जरूरी है, मुसलमान को है ना जिताना जरूरी है. ಈ ದಾವಣಗೆರೆ ಎಂಬುದು ಸೊ ಇವತ್ತು ಶಾಮನೂರು ಫ್ಯಾಮಿಲಿಯ ರಿಪಬ್ಲಿಕ್ ಅನ್ನುವಂತ ಆಗ್ಬಿಟ್ಟಿದೆ. ಸೊ ಯಾಕೆಂದರೆ ಇಲ್ಲಿಯ ದಾವಣಗೆರೆಯ ಸಂಸತ್ತಿಗೆ ಶಾಮನೂರು ಶಿವಶಂಕರಪ್ಪನವರ ಮಗನ ಹೆಂಡತಿಯಾದಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆದ್ದು ಅವರು ಇಲ್ಲಿನ ಸಂಸದರಾಗಿದ್ದಾರೆ. ಅದೇ ರೀತಿಯಲ್ಲಿ ದಾವಣಗೆರೆ ಉತ್ತರ ಕ್ಷೇತ್ರದ MLA ಹಾಗೂ ರಾಜ್ಯ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರುವಂಥವರು SS ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪನವರ ಮಗ.
ಇದೀಗ ಈ ಕ್ಷೇತ್ರವನ್ನ ಅಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ ಶಾಮನೂರ್ ಅವರಿಗೆ ಘೋಷಣೆಯಾಗಿದ್ದರಿಂದ ಈ ಭಾಗದಲ್ಲಿ ಬಹಳ ದೊಡ್ಡ ಅಸಮಾಧಾನ ಭುಗಿಲಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಕಾರಣದಿಂದಲೇ ಇದೀಗ ಇಲ್ಲಿ ಮುಸಲ್ಮಾನ ಸಮುದಾಯದಿಂದ ಸುಮಾರು 23 ಮಂದಿ ಪಕ್ಷೇತರ ಅಭ್ಯರ್ಥಿಗಳಾಗಿ ಬಂಡಾಯ ಅಭ್ಯರ್ಥಿ ಮತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು. ಅದರಲ್ಲಿ ಈಗ ತುಂಬಾ ಜನ ನಾಮಪತ್ರವನ್ನ ಹಿಂಪಡೆದಿದ್ದಾರೆ ಮತ್ತು ಇವತ್ತು ಕಣದಲ್ಲಿ ಸುಮಾರು 13ರಿಂದ 14 ಜನ ಉಳ್ಕೊಂಡಿದ್ದಾರೆ ಬಂಡಾಯ ಅಭ್ಯರ್ಥಿಗಳಾಗಿ. ನಾನು ಮುಸ್ಲಿಂ ಸಮುದಾಯಕ್ಕೆ ಸೇರುವಂಥದ್ದನ್ನು ಆದುದರಿಂದ ನಾನು ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂಥೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮತದಾನ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯ ಪೂರ್ವದಿಂದ ನಮ್ಮ ಸಮುದಾಯಕ್ಕೆ ಈ ಕ್ಷೇತ್ರದಿಂದ ಯಾವುದೇ ಥರದ ಅನುಕೂಲಗಳಾಗಿಲ್ಲ. ರಾಜಕೀಯವಾಗಿ ನಮ್ಮನ್ನು ಬೆಳೆಯಲು ಬಿಟ್ಟೇ ಇಲ್ಲ ಅವರು. ಆದುದರಿಂದ ನಾವು ನಮ್ಮ ಸಮುದಾಯದ ಧ್ವನಿಯಾಗಿ ನಾವು ಹೋರಾಟ ಮಾಡೋರು ನಮ್ಮ ಸಮುದಾಯದ ಬಗ್ಗೆ ಹೋರಾಟ ಮಾಡಿಲ್ಲ ಅಂತ ಹೇಳಿದರೆ ನಮ್ಮ ಬರುವ ಪೀಳಿಗೆಗೆ ಭಾಳ ದೊಡ್ಡ ನೋವಾಗುತ್ತೆ. ಇಂದ ವರ್ಗದವ್ರು ನಾನು ಏನಾದರೂ ಕಡೆಗಣಿಸಿದರೆ ರಾಷ್ಟ್ರೀಯ ಪಕ್ಷ ಯಾವುದೇ ಆಗಿರಲಿ, BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ ಅಥವಾ ನಿಮ್ಮ ರೀಜನಲ್ ಪಾರ್ಟಿ JDS ಆಗಿರಲಿ, ಅಲ್ಪಸಂಖ್ಯಾತ ಕಡೆಗಣಿಸಿದರೆ ಅದನ್ನು ದೊಡ್ಡ ಮಟ್ಟದಲ್ಲಿ ಬೆಲೆ ತೆರಬೇಕಾಗುತ್ತೆ ಅಂತ ಹೇಳಿ ಹೇಳಿದ್ವಿ. ನಮಗೇನಿದೆ, ಮನೆ ಇಲ್ಲ, ಏನಿಲ್ಲ, ನಮಗೆ ಏನು ಸವಲತ್ತೇ ಕೊಟ್ಟಿದೆ ಅದು ನಮಗೆ. ಇವ್ರಿಗೆ ಗೆಲ್ಲಿಸಿದ್ರೆ ಇವ್ರ ಸವಲತ್ತೇ ನಮಗೆ ಕೊಡ್ತಾರೆ, ಇಲ್ಲ ಬೇರೆ ಯಾರು ಗೆಲ್ಲಿ. ಶಾಮನೂರು ಶಿವಶಂಕರಪ್ಪನವರ ಮಗನಾದಂಥ SS ಮಲ್ಲಿಕಾರ್ಜುನ್, ಸೊ ನಮ್ಮ ರಾಜ್ಯದ ಮಿನಿಸ್ಟರ್ ಕೂಡ ಅವರು. ಸೊ ಅವರು ತಮ್ಮ ಪಾಳೆಗಾರಿಕೆಯನ್ನು ಇಲ್ಲಿ ನಡೆಸ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಯಾಕೆಂದರೆ ಉಪಚುನಾವಣೆ ಯಾವಾಗ ಘೋಷಣೆ ಆಯಿತು, ಮುಸಲ್ಮಾನ ಸಮುದಾಯದ ಕೆಲವು ಮೌಲ್ವಿಗಳು ಮತ್ತು ಮುಖಂಡರುಗಳು ಅವರ ಹತ್ರ ಅವಕಾಶವನ್ನು ಕೇಳಲಿಕ್ಕೆ ಹೋದಾಗ ಅವರು ಅದನ್ನು ತಿರಸ್ಕರಿಸಿ ಅಲ್ಲಿಂದ ಓಡಿಸಿದ್ರು ಅನ್ನುವಂಥ ಒಂದು ದೊಡ್ಡ ಆರೋಪ ಅವ್ರ ಮೇಲೆ ಇದೆ. ಸೊ ಇದರಿಂದ ಇಡೀ ಸಮುದಾಯ ಇವತ್ತು ಬಹಳ ದೊಡ್ಡ ಅಸಮಾಧಾನವನ್ನು ಹೊರಹಾಕ್ತಿದೆ. ಅದಕ್ಕೆ ತಕ್ಕಂತೆ ಅವರ ಮುಂದಿನ ನಡೆಗಳು ಕೂಡ ನೋಡ್ಬೋದು ನೀವು. ಯಾಕೆಂದರೆ ಈ ಭಾಗದಲ್ಲಿ BJP ಕೂಡ ಒಂದು ಸಮರ್ಥ ಅಭ್ಯರ್ಥಿಯನ್ನು ಇಳಿಸುವಲ್ಲಿ ಸೋತಿದೆ. ಸೊ ಇದು ಕೂಡ ಮಲ್ಲಿಕಾರ್ಜುನ್ ಅವರ ಕೈವಾಡ ಇದೆ ಅನ್ನುವಂಥ ಆರೋಪ ಅವರ ಮೇಲೆ ಇದೆ. ಯಾಕೆಂದರೆ ಇಲ್ಲಿ ಪಂಚಮಶಾಲಿಗಳಲ್ಲಿ ಯಾರಾದರೂ ಒಬ್ಬ ಅಭ್ಯರ್ಥಿಯನ್ನು BJP ಇಲ್ಲಿ ಘೋಷಣೆ ಮಾಡಿದರೆ ಅಥವಾ ನಿಲ್ಲಿಸಿದರೆ ಸೊ ಕಾಂಗ್ರೆಸ್ಗೆ ಬಹಳ ದೊಡ್ಡ ಪೈಪೋಟಿ ನೀಡ್ತಾ ಇತ್ತು. ಆದರೆ ಮಲ್ಲಿಕಾರ್ಜುನ್ ಅವರು ಅದನ್ನು ಕೂಡ ಇಲ್ಲದಂತೆ ಮಾಡಿ ಸೊ ಶ್ರೀನಿವಾಸ ದಾಸಕರಿಯಪ್ಪ ಅವ್ರನ್ನ ಇಲ್ಲಿ BJP ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ. ಆದ್ದರಿಂದ ಅದು ತನಗೆ ತುಂಬ ಸ್ಟ್ರಾಂಗಿನ ಕಾಂಪಿಟೇಷನ್ ನೀಡೋದಿಲ್ಲ ಅನ್ನೋದು ಕ್ಲಿಯರ್ ಆಗಿ ಶಾಮನೂರು ಫ್ಯಾಮಿಲಿಯಲ್ಲಿ ಗೊತ್ತಾಗಿದೆ. ಆದರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಸೊ ಇವರ ಪಾಳೆಗಾರಿಕೆ ಮತ್ತು ಇಡೀ ರಾಜ್ಯವಂಶದ ಆಡಳಿತದ ರೀತಿಯಲ್ಲಿ ಇಡೀ ಶಾಮನೂರು ರಿಪಬ್ಲಿಕ್ ಅನ್ನುವಂಥ ದಾವಣಗೆರೆಯನ್ನು ಹೆಂಗೆ ಅವರು ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡಿದ್ದಾರೋ ಸೊ ಅದರಿಂದಾಗಿ ಹೇಗೆ ಮುಸಲ್ಮಾನ ಸಮುದಾಯ ಮುಂದಿನ ದಿನಗಳಲ್ಲಿ ಅಂದರೆ ಕೊನೆಯ ದಿನಗಳಲ್ಲಿ ಸೊ ಹೇಗೆ ಅಂಡರ್ ಕರೆಂಟ್ ಆಗಿ ಏನಾದರೂ ವರ್ಕ್ ಮಾಡುತ್ತಾ ಅಥವಾ ಬೂದಿ ಮುಚ್ಚಿದ ಕಂಡದಂತೆ ಏನಾದರೂ ಕೊನೆಯ ಕ್ಷಣದಲ್ಲಿ ತಮ್ಮ ಪ್ರಭಾವವನ್ನು ಯಾವುದಾದ್ರೂ ಬೇರೆ ಅಭ್ಯರ್ಥಿಗಳಿಗೆ ಮತ ಚಲಾಯಿಸುವ ಮೂಲಕ ಕಾಂಗ್ರೆಸ್ಗೆ ವಿರುದ್ಧವಾಗಿ ಚಲಾಯಿಸಿದ್ದೆ. ಆದರೆ ಸೊ ಈ ಬಾರಿಯ ದಾವಣಗೆರೆ ದಕ್ಷಿಣದ ಉಪಚುನಾವಣೆಯ ರಿಸಲ್ಟ್ ಖಂಡಿತವಾಗ್ಲೂ ಒಂದು ದೊಡ್ಡ ಬೇರೆ ರೀತಿಯಾದಂಥ ಒಂದು ರಿಸಲ್ಟ್ ಬರುವಂಥ ಚಾನ್ಸಸ್ ಇಲ್ಲಿ ಕಾಣ್ತಾ ಇದೆ. ಸ್ನೇಹಿತರೆ, ಒಟ್ಟು ಬಡವರಿಗೇನೆ ಸೌಲಭ್ಯ ಮಾಡಿಕೊಡ್ಬೇಕು. 2,000 ರೂಪಾಯಿ ಕೊಡಕತ್ತೀರ, ಅವ್ರು ಇಲ್ಲ ಅಂತ ಹೇಳಲ್ಲ. ಏನು ಸವಲತ್ತು ಮಾಡ್ಯಾರ ಅವರು ನಮಗೆ? ಕಾಂಗ್ರೆಸ್ ಬೇಡ, ನಮಗೆ ಭಾಳ ಇದಾಗಿ ಬಿಟ್ಟೈತೆ ನಮಗೆಲ್ಲ. ಹಾಗಿದ್ರೆ BJP ಬಂದ್ರೆ ನಿಮಗೆ ಸಪೋರ್ಟ್ ಮಾಡುತ್ತಾ? ನಡೀತೈತಿ ಸರ್. ಸೊ ಬೇರೆ ಯಾವ ಪಕ್ಷ ಬಂದ್ರೆ ತೊಂದರೆ ಇಲ್ಲ? ಇಲ್ಲ ಸರ್, ನಿಮಗೆ ಇಷ್ಟು ಸರಿ ಆದರೂ ಏನು ಉಪಯೋಗ ಇಲ್ಲ. ಸುಮ್ಮನೆ ಕೂಲಿ ಮಾಡ್ಕೊಳೋದು, ತಿನ್ನೋದು, ಮನೆಯಲ್ಲಿ ಬಿದ್ದಿರೋದೇ ಬರೀ ಇದೇ ಆಗಿದೆ. ನಮಗೆ ಏನು ಸೌಲಭ್ಯ ಇಲ್ಲ. ಏನು ನಮ್ಮ ನಾವು ಕೈಯಲ್ಲಿ ಊಟ ಮಾಡ್ಬೇಕಲ್ಲ ಅನ್ನೋದು ಅವರಿಗೆ ಬರ್ಸ್ತಿದ್ದೀವಿ ಸರ್ ಇಷ್ಟು ದಿನ. ಈಗ ಆಗೋದಿಲ್ಲ ಸರ್. ಈಗ ಅವ್ರಿಗೆ ಏನಾರು ಒಂದು ಮಾಡಿ ಅವ್ರಿಗೆ ಕೆಳಗೆ ಬಿಡಿಸಿ ಇವರಿಗೆ ಬರ್ಸ್ಬೇಕಷ್ಟೇ. ಸುಮಾರು 40% ಹೆಚ್ಚಿರುವಂತಹ ಮುಸ್ಲಿಂ ಸಮುದಾಯಕ್ಕೆ ಶಾಮನೂರು ಫ್ಯಾಮಿಲಿ ಒಂದು ದೊಡ್ಡ ದ್ರೋಹವನ್ನು ಮಾಡಿದೆ ಅನ್ನುವಂಥ ಒಂದು ಆರೋಪ ಇಲ್ಲಿ ಕಾಣ್ತಾ ಇದ್ರೆ, ಬಟ್ ಇದು ಒಂದು ಭಾಗ ಆದ್ರೆ ಮತ್ತೊಂದು ಭಾಗ ಬೇರೆ ಒಂದು ಸ್ಟೋರಿಯನ್ನು ಹೇಳ್ತಾ ಇದೆ. ಅದೇನಪ್ಪಾ ಅಂದ್ರೆ ಈ ಮುಸ್ಲಿಂ ಸಮುದಾಯದಲ್ಲೇ ಇರುವಂತಹ ನಾಯಕರುಗಳು, ಜಮೀರ್ ಅಹಮದ್ ಆಗಿರ್ಬೋದು, ಇನ್ನುಳಿದಂತಹ ಏನು ಕೆಲವು ಮುಸಲ್ಮಾನ ಸಮುದಾಯದ ನಾಯಕರು ಅಂತ ಹೇಳ್ತಾ ಇದ್ದೀವಿ ಮತ್ತು ಮಿನಿಸ್ಟರ್ಗಳು ಅಂತ ಹೇಳ್ತಾ ಇದ್ದೀವಿ, ಅವರೇ ಮಾಡಿದಂತ ಒಂದು ದೊಡ್ಡ ತಪ್ಪಿನಿಂದಾಗಿ ಬಹಳ ಒಂದು ದೊಡ್ಡ ಗೊಂದಲ ಈ ಸಮುದಾಯದಲ್ಲಿ ಉದ್ಭವ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಸೊ ಜಮೀರ್ ಅಹಮದ್ ಅವರು ಅವರಿಗೆ ಇಷ್ಟಪಟ್ಟಂತ ಅವರ ಸರ್ಕಲ್ ನಲ್ಲಿ ಬರುವಂತ ಅಬ್ದುಲ್ ಜಬ್ಬಾರ್ ಅವ್ರನ್ನಾಗಿರ್ಬೋದು ಅಥವಾ ಅನ್ವರ್ ಬಾಷಾ ಅವ್ರನ್ನಾಗಿರ್ಬೋದು ಅವ್ರು ರೆಕಮೆಂಡ್ ಮಾಡಿದ್ರು ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಸೊ ಆ ರೆಕಮೆಂಡೇಶನ್ ಆಗಿರೋದ್ರಿಂದ ಅದನ್ನ SS ಮಲ್ಲಿಕಾರ್ಜುನ್ ಅವರು ತೀವ್ರವಾಗಿ ಅದನ್ನ ವಿರೋಧಿಸ್ತಾರಂತೆ. ಸೊ ಯಾಕೆ ಅಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಆಲ್ರೆಡಿ 2-3 ಬಾರಿ MLC ಆಗಿ ಆಯ್ಕೆ ಆಗಿರುವಂತಹ ಜಬ್ಬಾರ್ ಅವರು ಇಲ್ಲಿಯ ಯಾವುದೇ ಜನರಿಗೆ ಮುಸಲ್ಮಾನ ಸಮುದಾಯಕ್ಕಾಗಲಿ ಅಥವಾ ಇನ್ನಿತರ ಸಮುದಾಯಕ್ಕೆ ಯಾವುದೇ ಅವ್ರ ಕಡೆಯಿಂದ ಒಂದು ಸಹಾಯ ಕೂಡ ಇದುವರೆಗೆ ಆಗಿರಲ್ಲ.
ಸೊ ಆದರೆ ಅನ್ವರ್ ಭಾಷಾ ಅನ್ನುವಂತ ಯಾವುದೋ ಬೇರೆ ಕ್ಷೇತ್ರದ ವ್ಯಕ್ತಿ, ಇಲ್ಲಿಗೆ ಗೊತ್ತಿಲ್ಲದಿರುವಂತ ವ್ಯಕ್ತಿ ಮತ್ತು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನೇ ಇಲ್ದಿರುವಂತ ವ್ಯಕ್ತಿಯನ್ನ ಇಲ್ಲಿ ತಂದು ಈ ಕ್ಷೇತ್ರದಲ್ಲಿ ಘೋಷಣೆ ಮಾಡೋದಾದ್ರೆ ಅವ್ರಿಗೆ ಯಾರಿಗೂ ಅವಕಾಶ ಕೊಡೋದಿಲ್ಲ, ನನ್ನ ಮಗನ್ನೇ ನಿಲ್ಲಿಸ್ತೀನಿ ಅನ್ನೋಂಥ ಒಂದು ಪ್ರಬಲ ಸ್ಟ್ರಾಂಗ್ ಧ್ವನಿಯನ್ನ ಅವರು ಎತ್ತಿದ್ರು ಅನ್ನುವಂತ ಒಂದು ವಿಷಯ ಕೂಡ ಈಗ ಕೇಳಿ ಬರ್ತಾ ಇದೆ. ಆದ್ರಿಂದಾಗಿ ಸೊ ಈ ಎರಡು ಆರೋಪಗಳು ಏನಿದೆ, ಈ ಎರಡರಲ್ಲಿ ಯಾವುದು ಸತ್ಯ ಅಥವಾ ಯಾವುದು ಮಿಥ್ಯ ಅನ್ನೋದು ಇನ್ನೂ ಕೂಡ ನಿರ್ಧಾರವಾಗಬೇಕಾಗಿದೆ. ಹಾಗೆಯೇ ಈ ಭಾಗದ ಜನ, ಅದು ಕೇವಲ ಮುಸಲ್ಮಾನ ಸಮುದಾಯ ಮಾತ್ರವಾಗ್ಲಿ ಅಥವಾ ಪಂಚಮಶಾಲಿಗಳಾಗ್ಲಿ ಅಥವಾ ಬೇರೆ ಇನ್ನುಳಿದಂತ ದಲಿತ ವರ್ಗವೇ ಆಗಿರಲಿ, ಸೊ ಇಲ್ಲಿರುವಂತಹ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿರುವಂತಹ ಏನು ಮತದಾರನಿದ್ದಾನೆ, ಆ ಮತದಾರ ಯಾವ ನಿರ್ಧಾರವನ್ನು ಕೈಗೊಂಡಿದ್ದಾನೆ ಅಥವಾ ಯಾವ ನಿರ್ಧಾರಕ್ಕೆ ಬದ್ಧನಾಗಿದ್ದಾನೆ ಅನ್ನೋದು ಏಪ್ರಿಲ್ 9ನೇ ತಾರೀಕಿಗೆ ಸೊ ನಮಗೆ ನಿರ್ಧಾರವಾಗುತ್ತೆ. ಅವತ್ತೇ ನಾವು ನಿಜವಾಗಲೂ ಈ ಮತದಾರನ ಮನಸ್ಸಿನಲ್ಲಿ ಏನಿತ್ತು ಅನ್ನೋದು ನಾವು ತಿಳಿಲಿಕ್ಕೆ ಒಂದು ಪಕ್ಕ ದಿನ ಅಂದ್ರೆ ಅದು ಏಪ್ರಿಲ್ 9 ಅಂತ ಹೇಳ್ಬೋದು ಸ್ನೇಹಿತರೆ. ಹೇಳ್ಬೇಕಂದ್ರೆ ನಾವು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಿದ್ವಿ. ಕಾಂಗ್ರೆಸ್ಸಿಂದ ಭಾಳ ಬೇಜಾರಾಗ್ಬಿಟ್ಟಿದೆ ನಿಮಗೆ. ಯಾಕಂತ ಕೇಳ್ರಿ, ಪ್ಲೀಸ್ MP ಮೇಡಮ್ ಅವರು ಗೆದ್ದರು, ಒಂದು ಸತಿ ಆದರೂ ಈ ಕಡೆಗೆ ಬಂದಿಲ್ಲ. ಈ ಕಡೆ ಏನು ಬೇಕು, ಏನಿದೆ, ಏನಿಲ್ಲ ಅಂತ ಟೋಟ್ಲಿ ಕೇಳಿಲ್ಲ ಅವರು. ಅವರಿಗೆ ನಮಗೆ ಭಾಳ ಈ ಕಡೆಗೆ ನಾವು ಗೆದ್ದೇ ಗೆಲ್ತೀವಂತ ಯಾವುದೇ ಕಾರಣಕ್ಕೂ ಅವ್ರು ಈಗಂತೂ ಗೆಲ್ಲಲ್ಲ. ಅವರು ಕಾಂಗ್ರೆಸ್ ಪಕ್ಷ ಈ ಕಡೆಗೆ ಸೋಲುತ್ತೆ. ಇಲ್ಲಿ ಭಾಳ ಸಮಸ್ಯೆ ಇದೆ ನಿಮಗೆ. ರಿಂಗ್ ರೋಡಿಂದ ಚಾರ್ಲಿ ಆಟೋ ಸ್ಟ್ಯಾಂಡ್ವರೆಗೂ ರೋಡಿನ ಸಮಸ್ಯೆ. ಇಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಇಲ್ಲ, ಒಂದು ಕಾಲೇಜ್ ಇಲ್ಲ, ಏನೇನು ಟೋಟ್ಲಿ ಏನು ಮಾಡೇ ಇಲ್ಲ ಈ ಕಡೆಗೆ. ಹೋಗಲಿ ಒಂದು ಅಟ್ಲೀಸ್ಟ್ ಒಂದು ಪಾರ್ಕ್ ಇಲ್ಲ, ಅದು ಬೇಡ. ಸ್ಟೇಡಿಯಂ ಓಪನಿಂಗ್ ಆಗಿಲ್ಲ ಇನ್ನು. ನೋಡ್ರಿ, ಚಿಕ್ಕಮ್ಮಿ ಒಂದು 3 ವರ್ಷ ಆದಾಗಿ ಈ ಆಗಿಲ್ಲ. ಎಲ್ಲ ಹುಡುಗರು ಪಡೆದು ಎಲ್ಲ ಚಪಾಟಿ ಮಾಡಾಕತ್ತಾರೆ. ಇಲ್ಲಿ ಟೋಟ್ಲಿ ಒಂದು ನಮ್ಮನೆ ಲೋ ಕ್ಲಾಸ್ ಇದ್ದಂಗೆ ಇದು ಏರಿಯಾ. ಅವ್ರಿಗೆ ಓಟ್ ಅಷ್ಟೇ ಬೇಕು, ತ್ರೋನು ಹಾಕೋದಿಲ್ಲ. ಇಷ್ಟು ವರ್ಷ ಹಾಕಂತ ಬಂದ್ವಿ ನಾವು, ಕಾರ್ಯಕರ್ತರು ಇದ್ರು ಅದ್ರಾಗ. ಈಗ ಬೇಡ ಈಗ ಬೇರೆ ಯಾರಾದ್ರೂ ಗೆಲ್ಲೋದು ಮುಖ್ಯ ಅಲ್ಲ. ಏನು ಮಾಡ್ತೀರಿ ಏನು ಮಾಡಿಸ್ತೀರಿ ಅನ್ನೋದು ಮುಖ್ಯ. ಏನೂ ಮಾಡಿಲ್ಲ ಅವ್ರು ಈ ಕಡೆಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನು ಅವರಿಗೆ ನಮಗೆ ಭಾಳ ಈ ಕಡೆ ಒಣ್ಣಾಗ ನಾವು ಗೆದ್ದೇ ಗೆಲ್ತೀವಂತ ಈ ಸರ್ತಿ ಸೋತ್ರೆ ಗೊತ್ತಾಗತ್ತವ್ರಿಗೆ. ಇದೀಗ ಈ ಭಾಗದಲ್ಲಿ ಬಹಳ ದೊಡ್ಡ ಅಸಮಾಧಾನವನ್ನು ವ್ಯಕ್ತಪಡಿಸಿದಂತಹ ಮುಸಲ್ಮಾನ ಸಮುದಾಯ, ನಾನೀಗ ಆಲ್ರೆಡಿ ಹೇಳಿದ ಹಾಗೆ ಒಂದು ಶಾಮನೂರು ಫ್ಯಾಮಿಲಿಯ ಮೇಲಿರುವಂತಹ ಒಂದು ಕೋಪ, ಮತ್ತೊಂದು ಕಡೆ ತಮ್ಮದೇ ಸಮುದಾಯದ ನಾಯಕರು ಮಾಡಿದಂತ ದ್ವಂದ್ವ. ಸೊ ಇದೆರಡರಿಂದಲೂ ಈ ಕಡೆಯ ಈ ಭಾಗದ ಇಡೀ ಮತದಾರ ಒಂದು ಗೊಂದಲದಲ್ಲಿದ್ದಾನೆ. ಸೊ ಈ ಗೊಂದಲಕ್ಕೆ ಆಕ್ಚುಲಿ ನಾನು ಹೇಳಿದ ಹಾಗೆ ಉತ್ತರ ಸಿಗಬೇಕು ಅಂದ್ರೆ ನಾವು ಏಪ್ರಿಲ್ 9ರವರೆಗೆ ಕಾಯಬೇಕಾಗಿದೆ. ಆದರೆ ಮತ್ತೊಂದು ದೊಡ್ಡ ಒಂದು ಬದಲಾವಣೆಗೆ ಕಾರಣವಾಗಿದ್ದು ಇವತ್ತಿನ ದಿನ. ಸೊ ಏನು ಅಂತ ಹೇಳಿದ್ರೆ, ಯಾವಾಗ ಸುರ್ಜೇವಾಲಾ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೇಂದ್ರದಿಂದ ದಾವಣಗೆರೆ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೋ ಆ ಸಮಯದಲ್ಲಿ ಸರಿಯಾಗಿ ಇಲ್ಲಿನ ಕೆಲವೊಂದು ನ್ಯೂಟ್ರಲ್ ಆಗಿರುವಂತಹ ಕೆಲವು ಮುಸಲ್ಮಾನ ಸಮುದಾಯದ ನಾಯಕರುಗಳು ತಮ್ಮದೇ ಆದಂತಹ ಒಂದು ಮನವಿಯನ್ನು ಅವರ ಮುಂದೆ ಇಡ್ತಾರೆ. ಸೊ ಅದರಲ್ಲಿ ಕೆಲವೊಂದು ಷರತ್ತುಗಳನ್ನ ಇಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಅಥವಾ 2028ರ ಏನು ರಾಜ್ಯ ವಿಧಾನಸಭಾ ಚುನಾವಣೆ ನಡೆಯುತ್ತೋ ಆ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದೆಯೋ ಆ ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲೆಗಳಿಂದ ಒಬ್ಬೊಬ್ಬ ಮುಸಲ್ಮಾನ ಅಭ್ಯರ್ಥಿಗೆ ನೀವು ಅವಕಾಶವನ್ನ ಕಾಂಗ್ರೆಸ್ನಿಂದ ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನು ಇಡ್ತಾರೆ. ಅದರ ಜೊತೆಗೆ ಬಹಳ ಮುಖ್ಯವಾದ ಆ ಮನವಿಯಲ್ಲಿ ಇದ್ದಂತ ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಮುಸಲ್ಮಾನ ಜನಸಂಖ್ಯೆ ಬಹಳ ಬಾಹುಳ್ಯ ಜಾಸ್ತಿ ಇದೆಯೋ ಜಾತಿ ಗಣತಿಯ ಆಧಾರದ ಮೇಲೆ ಆ ಕ್ಷೇತ್ರಗಳಿಗೆ ಮುಸಲ್ಮಾನೆ ಅಥವಾ ಯಾವ ಕ್ಷೇತ್ರದಲ್ಲಿ ಯಾವ ಜಾತಿಯ ವ್ಯಕ್ತಿಗಳು ಜನರು ಮತದಾರರು ಹೆಚ್ಚಾಗಿದ್ದಾರೋ ಆ ಮತದಾರರ ಗುಂಪಿನಿಂದ ಒಬ್ಬರಿಗೆ ಅವಕಾಶವನ್ನ ಕೊಡಬೇಕು ಅನ್ನುವಂತ ಒಂದು ದೊಡ್ಡ ಮನವಿಯನ್ನ ಸೊ ಮುಸಲ್ಮಾನ ಸಮುದಾಯದ ಆದರೂ ವಿಶೇಷವಾಗಿ ನ್ಯೂಟ್ರಲ್ ನಲ್ಲಿರುವಂತಹ ನಾಯಕರು ಇವತ್ತು ಸುರ್ಜೇವಾಲಾ ಅವರಿಗೆ ಮನವಿಯನ್ನ ನೀಡಿದ್ರು ಅಂತ ಹೇಳಲಾಗ್ತಿದೆ. ಸೊ ಅದಕ್ಕೆ ಹೆಚ್ಚು ಕಮ್ಮಿ ಸುರ್ಜೇವಾಲಾ ಅವರು ಒಪ್ಪಿಗೆ ಕೊಟ್ಟು ಅಂತಾನೂ ಕೂಡ ಒಂದು ವಿಷಯ ಕೇಳಲಾಗ್ತಿದೆ. ಸೊ ಇದೇ ಆಗೋದಾದ್ರೆ, ಈ ವಿಷಯಗಳಿಗೆ ಏನಾದ್ರೂ ಸುರ್ಜೇವಾಲಾ ಅವರು ಓಕೆ ಅಂತ ಹೇಳಿದ್ದೇ ಆಗಿದ್ರೆ, ಸೊ ಆ ನ್ಯೂಟ್ರಲ್ ಏನು ನಾಯಕರಿದ್ದಾರೆ ಅವರ ಪ್ರಭಾವದಿಂದ ಮೇ ಬಿ ಮುಂದಿನ ದಿನಗಳಲ್ಲಿ ಅಂದ್ರೆ ಏಪ್ರಿಲ್ 9ಕ್ಕೆ ಇಡೀ ಸಮುದಾಯ ಒಂದೇ ಒಗ್ಗಟ್ಟಿನಿಂದ ನಿಂತು ಈ ಹಿಂದೆ ಹೇಗೆ ಶಾಮನೂರು ಫ್ಯಾಮಿಲಿಯನ್ನ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ರು ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ನಿಂದ ಒಂದು ಪ್ರಬಲ ಸ್ಥಾನಗಳು ಸಿಗಬಹುದು ಅನ್ನುವಂತ ನಿರೀಕ್ಷೆ ಇಟ್ಕೊಂಡು ಏನಾದರೂ ಕಡೆಯ ಮೂಮೆಂಟ್ ಅಲ್ಲಿ ತಮ್ಮ ಎಲ್ಲ ದ್ವಂದ್ವಗಳನ್ನ ಮರೆತು, ತಮ್ಮ ವೈಮನಸ್ಸನ್ನ ಮರೆತು, ತಮ್ಮ ಅಸಮಾಧಾನವನ್ನ ಮರೆತು ಕಾಂಗ್ರೆಸ್ಗೆ ಸಮರ್ಥ ಶಾಮನೂರಿಗೆ ಏನಾದರೂ ಓಟನ್ನ ಮಾಡಿದ್ರೆ, ಮತವನ್ನ ಅವರು ನೀಡಿದ್ರೆ ಖಂಡಿತವಾಗ್ಲೂ ಈ ಬಾರಿ ಕೂಡ ಮತ್ತೊಮ್ಮೆ ಸೊ ದಾವಣಗೆರೆ ದಕ್ಷಿಣ ಶಾಮನೂರು ಫ್ಯಾಮಿಲಿಯ ಕಡೆಗೆ ಒಲಿಯುವಂತ ಸಾಧ್ಯತೆ ಇದೆ. ಸೊ ವಿಜಯಲಕ್ಷ್ಮಿ ಸಮರ್ಥ ಶಾಮನೂರು ಕಡೆಗೆ ಒಲಿಯುತ್ತಾ ಅಥವಾ ಇನ್ನಿತರ ಬಿಜೆಪಿಯ ಶ್ರೀನಿವಾಸ್ ದಾಸ್ಕರಿಯಪ್ಪನವರಿಗೆ ಒಲಿಯುತ್ತಾ ಅಥವಾ ಇನ್ನಿತರ ಬೇರೆ ಬೇರೆ ಪಕ್ಷಗಳಿಂದ ಇಲ್ಲಿ ಬಹಳಷ್ಟು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ, ಅವರು ಯಾರ ಕಡೆಗೆ ಒಲಿಯುತ್ತೆ ಅನ್ನೋದು ಸೊ ಕಾದು ನೋಡೋಣ. ಸೊ ಇದೆಲ್ಲದಕ್ಕೂ ಕೂಡ ಏಪ್ರಿಲ್ 9 ಒಂದು ಉತ್ತರವನ್ನ ನೀಡಲಿಕ್ಕಿದೆ. ಸೊ ನಾವೆಲ್ಲರೂ ಕೂಡ ಏಪ್ರಿಲ್ 9ಕ್ಕೆ ಏನು ದಾವಣಗೆರೆ ದಕ್ಷಿಣದಲ್ಲಿ ಮತದಾರ ನಿರ್ಧಾರ ಮಾಡಿದ್ದಾನೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.